ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ದಸರಾ ಆಚರಣೆ ಈ 9 ದಿನ ಮೈಸೂರಿನಲ್ಲಿ ಏನೆಲ್ಲ ನಡೀತು, ಅರಮನೆ ಒಳಗಡೆ ನಡೆದಂತ ಸಂಪ್ರದಾಯ ಎಲ್ಲವನ್ನ ಕಣ್ತುಂಬಿಸಿಕೊಂಡಿದ್ದಾಯ್ತು. ಇವತ್ತು ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ಜಂಬೂ ಸವಾರಿಗಾಗಿ ಈಗಾಗಲೇ ಏನೆಲ್ಲ ತಯಾರಿಗಳಾಗ್ತಾ ಇದೆ, ಬೆಳಿಗ್ಗೆಯಿಂದ ಏನೆಲ್ಲ ಸಂಪ್ರದಾಯ ಪೂಜೆಗಳು ನೆರವೇರ್ತಾ ಇದೆ? ಶ್ವೇತಾ, ಮೊದಲಿಗೆ ನಿಮಗೆ 416ನೇ ದಸರಾ ಮಹೋತ್ಸವದ ಶುಭಾಶಯಗಳು. ಈ ಬಾರಿ 10 ಅಲ್ಲ 11 ದಿನಗಳ ಕಾಲ ಈ ಒಂದು ದಸರಾ ಆಚರಣೆ ನಡೀತು. ನವರಾತ್ರಿಯ ದಿನಗಳು 10 ದಿನಗಳಿದ್ವು. 10 ದಿನಗಳು ಕೂಡ ಮೈಸೂರು ಅರಮನೆಯಲ್ಲಿ ಸಾಂಗವಾಗಿ ನವರಾತ್ರಿ ಆಚರಣೆಗಳಾಗಿರ್ತಕ್ಕಂಥದ್ದು. ಇವತ್ತಿನ ದಸರಾ ಏನಿದೆ, ಮೈಸೂರಿನ ಪಾಲಿಗೆ 2 ರೀತಿಯ ದಸರಾ ಆಗಿರುತ್ತೆ. ಒಂದು ಅರಮನೆಯಲ್ಲಿ ನಡೆಯುವಂಥ ದಸರಾ, ಅದು ರಾಜಮನೆತನದವರು ಸಂಪ್ರದಾಯಬದ್ಧವಾಗಿ ನಡೆಸುವಂಥ ದಸರಾ ಆಗಿರುತ್ತೆ. ಅದೇ ರೀತಿಯಾಗಿ ಅರಮನೆ ಮುಂಭಾಗದಲ್ಲಿ ಮಧ್ಯಾಹ್ನದಿಂದ ಶುರುವಾಗುವಂಥ ದಸರಾ ಏನಿರುತ್ತೆ ಅದು ಜನತಾ ದಸರಾ, ಅದು ಸರ್ಕಾರ ನಡೆಸುವಂತಹ ದಸರಾ. ಇನ್ನು ಮೊದಲಿಗೆ ನಾವು ಅರಮನೆಯ ದಸರಾದ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ವಿಜಯದಶಮಿಯ ಅಂಗವಾಗಿ ವಿಜಯ ಯಾತ್ರೆಯನ್ನ ಯದುವೀರವರು ಮಾಡ್ತಾರೆ. ಈ 10 ದಿನಗಳ ಕಾಲ ನವರಾತ್ರಿ ಆಚರಣೆಯನ್ನು ಮಾಡಿರ್ತಾರೆ. ಅದರ ಅಂಗವಾಗಿ ವಿಜಯ ಯಾತ್ರೆಯನ್ನ ಹೊರಡುವಂತಹ ಪ್ರಕ್ರಿಯೆಗಳು ಶುರುವಾಗುವಂಥದ್ದು. ಇವತ್ತು ಕೂಡ ಬೆಳಗ್ಗೆ 6 ಗಂಟೆಯಿಂದನೇ ಕೂಡ ಅರಮನೆ ಒಳಭಾಗದಲ್ಲಿ ಪೂಜೆ ಕೈಂಕರ್ಯಗಳು ಶುರುವಾಗಿರ್ತಕ್ಕಂಥದ್ದು. 9:30ರ ಸುಮಾರಿಗೆ ಯದುವೀರವರು ಕಲ್ಯಾಣ ಮಂಟಪಕ್ಕೆ ಬಂದು ಶಮಿ ಪೂಜೆಯನ್ನ, ಅಂದ್ರೆ ನಿನ್ನೆ ಏನು ಆಯುಧ ಪೂಜೆಯನ್ನ ಮಾಡಿದ್ರು, ಅದೇ ರೀತಿಯಾಗಿ ಇವತ್ತು ಕೂಡ ಶಮಿ ಪೂಜೆಯನ್ನ ಮಾಡ್ತಾರೆ. ಶಮಿ ಪೂಜೆ ಆದ ನಂತರದಲ್ಲಿ 10 ಗಂಟೆ 10:15ರ ಸುಮಾರಿಗೆ ಏನು ಮೈಸೂರು ಅಂಬಾವಿಲಾಸ ಅರಮನೆಯಲ್ಲಿರ್ತಕ್ಕಂಥ ಸವಾರಿ ತೊಟ್ಟಿ ಏನಿದೆ, ಆ ಸವಾರಿ ತೊಟ್ಟಿಯಲ್ಲಿ ಜಗಜ್ಜಟ್ಟಿ ಕಾಳಗ ನಡೆಯುತ್ತೆ. ಇವತ್ತಿನ ಇಂಪಾರ್ಟೆಂಟ್ ಅಂತಂದ್ರೆ ಜನ ಕಾತರವಾಗಿ ಕಾಯುವಂತಹ ಒಂದು ಸಂದರ್ಭ ಏನಿದೆ, ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಜಗಜ್ಜಟ್ಟಿಯ ಕಾಳಗ. ಆ ಜಗಜ್ಜಟ್ಟಿ ಕಾಳಗ ಆದ ನಂತರದಲ್ಲಿ ಅರಮನೆಯಿಂದ ಹೊರಗೆ ಬರ್ತಕ್ಕಂಥ ಯದುವೀರವರು ತಮ್ಮ ಒಂದು ಕಾರ್ ಏನಿದೆ, ಆ ಕಾರ್ನಲ್ಲಿ ಅರಮನೆ ಮುಂಭಾಗದಲ್ಲಿ, ನಾನೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ, ಅರಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಭುವನೇಶ್ವರಿ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನಕ್ಕೆ ವಿಜಯ ಯಾತ್ರೆಯನ್ನ ಬರ್ತಾರೆ. ಚಿನ್ನದ ಪಲ್ಲಕ್ಕಿಯ ಜೊತೆಗೆ ಪಟ್ಟದ ಕತ್ತಿಯನ್ನ ತಂದು ಈ ಒಂದು ಭುವನೇಶ್ವರಿ ದೇವಸ್ಥಾನದ ಒಳಭಾಗದಲ್ಲಿ ಇರ್ತಕ್ಕಂತಹ ಬನ್ನಿ ಮರವನ್ನ, ಅಂದ್ರೆ ಬನ್ನಿ ಮರ ಏನಿದೆ, ಆ ಒಂದು ಬನ್ನಿ ಮರದಲ್ಲಿ ಬನ್ನಿ ಪೂಜೆಯನ್ನ ಮಾಡಿ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಇಲ್ಲಿ ಬರ್ತಕ್ಕಂಥ ಜನರೇನಿರ್ತಾರೆ ಬನ್ನಿಯನ್ನ ಹಂಚ್ತಾರೆ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಬನ್ನಿಯನ್ನ ಹಂಚಿದ್ರೆ ಜನರಿಗೆ ಸಮೃದ್ಧಿಯನ್ನ ಹಂಚಿದಂತ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಆ ನಂತರದಲ್ಲಿ ನೇರವಾಗಿ ಅರಮನೆಯನ್ನ ಹೋಗಿ ಸೇರ್ಕೊಳ್ತಾರೆ. ಅಲ್ಲಿಗೆ ಮೈಸೂರು ಅರಮನೆಯಲ್ಲಿ ಈ ವರ್ಷದ ದಸರಾ ಆಚರಣೆಗಳೇನಿವೆ ಅವೆಲ್ಲವೂ ಸಂಪೂರ್ಣವಾಗಿ ಮುಕ್ತಾಯ ಆಗ್ತವೆ. ಅದಾದ ನಂತರದಲ್ಲಿ ಜನತಾ ದಸರಾ ಆರಂಭವಾಗುವಂಥದ್ದು. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ನಮ್ಮ ಕ್ಯಾಮ್ರಾದ ಬಲಭಾಗದಲ್ಲಿ ತೋರಿಸುವಂತ ದೃಶ್ಯಾವಳಿಗಳನ್ನ ತೋರಿಸ್ತೀನಿ. ಈ ಒಂದು ಬಲರಾಮ ದ್ವಾರ ಏನಿದೆ, ಈ ಒಂದು ದ್ವಾರದ ಮುಂದೆ ಇರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ಕಂಬಕ್ಕೆ ಪೂಜೆ ಆಗುತ್ತೆ. ಅದು ಮಧ್ಯಾಹ್ನ 1ರಿಂದ 1:18ರ ಧನುರ್ ಲಗ್ನದಲ್ಲಿ ಆಗುವಂಥದ್ದು. ಈ ಒಂದು ನಂದಿ ಪೂಜೆಯನ್ನೇನಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಸರ್ಕಾರದ ಪ್ರತಿನಿಧಿಗಳು ಈ ನಂದಿ ಪೂಜೆಯನ್ನ ಮಾಡಿ ಈ ಬಾರಿಯ ದಸರಾ ಜಂಬೂ ಸವಾರಿ ಮೆರವಣಿಗೆ ಏನಿದೆ ಅದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ನೇರವಾಗಿ ಈಗ ನಮ್ಮ ಕ್ಯಾಮ್ರಾದ ಎಡಭಾಗದಲ್ಲಿ ಕಾಣುವಂತಹ ಅರಮನೆ ಮುಂಭಾಗದ ಸ್ಥಳ ಏನಿದೆ ಆ ಸ್ಥಳಕ್ಕೆ ಹೋಗಿ ಕೂರ್ತಾರೆ. ಮಧ್ಯಾಹ್ನ 1:20ರಿಂದನೂ ಕೂಡ ಮೆರವಣಿಗೆಗಳು ಶುರುವಾಗುವಂಥದ್ದು. ಈ ಬಾರಿ ಒಟ್ಟು 58 ಟ್ಯಾಬ್ಲೋಗಳಿದೆ, ಅಂದ್ರೆ ಸ್ತಬ್ಧ ಚಿತ್ರಗಳಿದೆ. ಅದರ ಜೊತೆಗೆ 100ಕ್ಕೂ ಹೆಚ್ಚು ಕಲಾ ತಂಡಗಳಿರ್ತಕ್ಕಂಥದ್ದು. 100 ಕಲಾ ತಂಡಗಳು, 58 ಸ್ತಬ್ಧ ಚಿತ್ರಗಳು ಕೂಡ ಸಂಪೂರ್ಣವಾಗಿ ಈ ಒಂದು ಮೆರವಣಿಗೆಯಲ್ಲಿ ಸಾಕ್ತವೆ. ಅದಾದ ನಂತರದಲ್ಲಿ ಸಂಜೆ 4:42ರಿಂದ 5 ಗಂಟೆಗೆ ಸಲ್ಲುವಂತಹ ಶುಭ ಮುಹೂರ್ತ ಏನಿದೆ, ಆ ಒಂದು ಮುಹೂರ್ತದಲ್ಲಿ ಚಿನ್ನದ ಪಲ್ಲಕ್ಕಿ, ಅಂದ್ರೆ ಚಿನ್ನದ ಅಂಬಾರಿ ಏನಿದೆ, ಅಭಿಮನ್ಯುವಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಚಿನ್ನದ ಅಂಬಾರಿಯಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿಯ ಮಹಿಷ ಮರ್ದಿನಿಯ ಅವತಾರದಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಅಲ್ಲಿಗೆ ಈ ಬಾರಿಯ ಜಂಬೂ ಸವಾರಿ ಏನಿದೆ, ಜಂಬೂ ಸವಾರಿ ಅರಮನೆ ಮುಂಭಾಗದಿಂದ ಹೊರಡುತ್ತೆ. ಇದು ಇಲ್ಲಿಂದ ಬನ್ನಿ ಮಂಟಪವನ್ನು ತಲುಪಲಿಕ್ಕೆ ಸುಮಾರು 5 ಕಿಲೋಮೀಟರ್ಗಳಿರ್ತಕ್ಕಂಥದ್ದು. ಸುಮಾರು ಒಂದು 5:05 ಇಲ್ಲಿಂದ ಹೊರಡುವಂತಹ ಒಂದು ಜಂಬೂ ಸವಾರಿ ಏನಿದೆ ಅದು 7 ಗಂಟೆಗೆ ಹೋಗಿ ಪಂಜಿನ ಕವಾಯತು ಮೈದಾನವನ್ನ ತಲುಪುತ್ತೆ. ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಕೇವಲ ಮೈಸೂರಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ಬಂದರೆ, ಲಕ್ಷಾಂತರ ಜನ ಇವತ್ತು ಈ ಒಂದು ಮಹೋನ್ನತವಾದಂಥ ದೃಶ್ಯಾವಳಿಗಳೇನಿರುತ್ತೆ ಅದನ್ನ ಕಣ್ತುಂಬಿಕೊಳ್ತಾರೆ. ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, 6ನೇ ಬಾರಿಗೆ ಅಭಿಮನ್ಯು ಆನೆ ಜಂಬೂ ಸವಾರಿಯನ್ನ ಹೊರ್ತಾ ಇರ್ತಕ್ಕಂಥದ್ದು, 8ನೇ ಬಾರಿಗೆ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ 10ನೇ ಬಾರಿಗೆ ಯದುವೀರವರು
ಈ ಬಾರಿಯ ದಸರಾವನ್ನ ಮೈಸೂರು ಅರಮನೆಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ವಿಶೇಷತೆಗಳು ಕೂಡ ಕಾದಿರ್ತಕ್ಕಂಥದ್ದು. ಈಗಾಗಲೇ ಅರಮನೆ ಒಳಭಾಗದಲ್ಲಿ ಅಂಬಾರಿ ಹೊರತಕ್ಕಂಥ ಆನೆ ಸೇರಿದಂತೆ ಒಟ್ಟು 14 ಆನೆಗಳೇನಿದ್ವು ಎಲ್ಲ ಆನೆಗಳಿಗೂ ಕೂಡ ಬಣ್ಣಗಳನ್ನ ಬಳಿದು ಚಿತ್ತಾರವನ್ನ ಬಿಡಿಸಿ ಅವುಗಳನ್ನ ಲಕ್ಷಣವಾಗಿ ನಿಲ್ಲಿಸುವಂತ ಕೆಲಸಗಳಾಗ್ತಾ ಇದೆ. ಅದರ ಜೊತೆಗೆ ಏನ್ ಮೆರವಣಿಗೆಯಲ್ಲಿ ಸಾಗುವಂತ 58 ಟ್ಯಾಬ್ಲೋಗಳೇನಿವೆ ಅವೆಲ್ಲವನ್ನು ಕೂಡ ಈಗಾಗಲೇ ಅರಮನೆ ಒಳಭಾಗಕ್ಕೆ ತಂದು ನಿಲ್ಲಿಸಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಆಗಿದೆ. ಆ ಪೂಜೆ ಆಗಿರ್ತಕ್ಕಂಥ ಉತ್ಸವ ಮೂರ್ತಿ ಏನಿದೆ ಅದನ್ನು ನೇರವಾಗಿ ಮೈಸೂರು ಅರಮನೆಯ ಅಂಬಾವಿಲಾಸ ಪರಾಂಗಣ ಏನಿರುತ್ತೆ ಆ ಪರಾಂಗಣಕ್ಕೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ತಾಯಿಗೆ ಮತ್ತೊಮ್ಮೆ ಪೂಜೆ ಆಗುತ್ತೆ, ಅಲಂಕಾರ ಆಗುತ್ತೆ. ಸುಮಾರು 2 ಗಂಟೆಗಳ ನಂತರದಲ್ಲಿ ಅಂದ್ರೆ ಈಗಿನಿಂದ 10 ಗಂಟೆಯ ನಂತರದಲ್ಲಿ ಅಂಬಾರಿಯನ್ನ ಸ್ಟ್ರಾಂಗ್ ರೂಮ್ ಇಂದ ಹೊರಗೆ ತೆಗೆದು ಅಂಬಾರಿಗೆ ಅಲಂಕಾರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನು ಕೂಡ ಮೈಸೂರಿನವರೇ ಕೂಡ ವಹಿಸ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಅಂಬಾರಿ ಏನಿದೆ ವಿವಿಧ ಹೂಗಳು ಮತ್ತೆ ಅಲಂಕಾರಿಕ ವಸ್ತುಗಳಿಂದ ಸಂಪೂರ್ಣವಾಗಿ ಅಲಂಕಾರ ಮಾಡಲಾಗತ್ತೆ. ಅದಾದ ನಂತರದಲ್ಲಿ ಏನು ಇಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಆಗುತ್ತೆ. ಪೂಜೆ ಆದಂತ 1 ಗಂಟೆಯ ನಂತರದಲ್ಲಿ ಅಭಿಮನ್ಯು ಆನೆಗೆ ಅಂಬಾರಿಯನ್ನ ಕಟ್ಟುವಂತ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾರೆ. ಇನ್ನು ಈ ಒಂದು ಭದ್ರತೆ ಏನಿದೆ, ಈ ಮಹೋನ್ನತವಾದಂತಹ ಒಂದು ದಸರಾ ಮಹೋತ್ಸವದ ಭದ್ರತೆ ಏನಿದೆ, ಭದ್ರತೆಗೆ 6,000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಆಗಿರ್ತಕ್ಕಂಥದ್ದು. ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಅಂದ್ರೆ ಈ ಒಂದು 5 ಕಿಲೋಮೀಟರ್ಗಳ ಈ ಒಂದು ರಾಜಪಥ ಮಾರ್ಗ ಏನಿರುತ್ತೆ ಆ ರಾಜಪಥ ಮಾರ್ಗದಲ್ಲಿ ಸಂಪೂರ್ಣವಾಗಿ 2 ಕಡೆಗಳಲ್ಲಿ ಬ್ಯಾರಿಗೇಟ್ ಗಳನ್ನ ಹಾಕಿರ್ತಾರೆ. ಬ್ಯಾರಿಗೇಟ್ ಗಳನ್ನ ಹಾಕಿ ಯಾರು ಕೂಡ ಅಂದ್ರೆ ದಸರಾವನ್ನ ನೋಡುವಂತ ಜನರು ಯಾರು ಇರ್ತಾರೆ ಅವ್ರ್ಯಾರು ಕೂಡ ಅಂಬಾರಿಯ ಹತ್ರ ಬರಬಾರದು. ಅದು ಒಂದು. ಜೊತೆಗೆ ಜಾಲರಿಗಳನ್ನ ಹಾಕಿದ್ದಾರೆ. ಅಂಬಾರಿಯ ಮೇಲೆ ಏನನ್ನು ಕೂಡ ಎಸಿಬಾರದು. ಅಂದ್ರೆ ಕೆಲವೊಂದಷ್ಟು ಜನ ಇರ್ತಾರೆ ಅಂಬಾರಿ ಮೇಲೆ ಏನಾದ್ರು ಎಸೆಯುವಂತಹ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಅರಮನೆ ಒಳಗಡೆ ಎಷ್ಟು ಜನ ನೋಡ್ತಾರೆ ಈ ಒಂದು ಜಂಬೂ ಸವಾರಿಯನ್ನ ನಾವಿಲ್ಲಿ ಗಮನಿಸಬೇಕು. ಕಳೆದ ಬಾರಿ 60,000ಕ್ಕೂ ಹೆಚ್ಚು ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿದ್ರು. ಅದರಿಂದ ನೂಕುನುಗ್ಗಲುಗಳಾಗಿದ್ವು, ಕಿರಿಕಿರಿಗಳಾಗಿದ್ವು, ಜನಗಳು ಎಲ್ಲಂದ್ರಲ್ಲಿ ಸುತ್ತುತ್ತಾ ಇದ್ರು. ಆದ್ರೆ ಅದನ್ನ ಈ ಬಾರಿ 18,000 ಕಡಿಮೆ ಮಾಡಿ ಕೇವಲ 48,000ಕ್ಕೆ 12,000 ಆಸನಗಳನ್ನ ಕಡಿತ ಮಾಡಿ 48,000 ಜನ ಕುಳಿತು ಈ ಒಂದು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲೂ ಕೂಡ ಇನ್ವೈಟಿಗಳೇನಿರ್ತಾರೆ ಅವ್ರು ಕೂರ್ತಾರೆ. ಅರಮನೆ ಮುಂಭಾಗದಲ್ಲಿ ಪುಷ್ಪಾರ್ಚನೆ ಮಾಡುವಂತ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಜನಪ್ರತಿನಿಧಿಗಳು ಮತ್ತೆ ಅವರಿಗೆ ತೀರಾ ಹತ್ತಿರದಲ್ಲಿರ್ತಕ್ಕಂಥವ್ರು ಈ ಒಂದು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ತಾರೆ. ಅವರ ಎದುರುಗಡೆ ಏನಿದೆ ಅವರ ಎದುರುಗಡೆ ಜಡ್ಜ್ ಅಂದ್ರೆ ನ್ಯಾಯಾಧೀಶರು ಮತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತೆ ಮುಖ್ಯಸ್ಥರುಗಳೇನಿರ್ತಾರೆ ಆ ಒಂದು ಮುಖ್ಯಸ್ಥರುಗಳು ದಸರಾ ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಸಂಪೂರ್ಣವಾಗಿ ಜನರಿಗೆ ದಸರಾ ನೋಡ್ಲಿಕ್ಕೆ ತಲುಪಬೇಕು ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಮೈಸೂರು ಅರಮನೆಯಲ್ಲಿ ನಡೀತಕ್ಕಂತಹ ಒಂದು ಈಗ ನಾನು ಹೇಳಿದಂತ ಶಮಿ ಪೂಜೆ ಇರ್ಬೋದು ಮತ್ತೆ ಜಟ್ಟಿ ಕಾಳಗ ಇರ್ಬೋದು, ವಿಜಯ ಯಾತ್ರೆ ಇರ್ಬೋದು, ವಿಜಯ ಯಾತ್ರೆಗೂ ಕೂಡ ಎಲ್ಲ ಸಿದ್ಧತೆಗಳಾಗಿದೆ. ಸಂಪೂರ್ಣವಾಗಿ ಮೈಸೂರು ಸನ್ನದ್ಧವಾಗಿರ್ತಕ್ಕಂಥದ್ದು. 416ನೇ ದಸರಾ ಏನಿದೆ ಆ ದಸರಾವನ್ನ ಸುಲಲಿತವಾಗಿ ಜನರಿಗೆ ತಲುಪುವಂತೆ ಮತ್ತೆ ಸುಂದರವಾಗಿ ಮಾಡಲಿಕ್ಕೆ ಜಿಲ್ಲಾಡಳಿತ ರೆಡಿ ಮಾಡ್ಕೊಂಡಿದೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿ ಭುವನೇಶ್ವರಿ ದೇವಸ್ಥಾನದ್ದು. ಈ ಒಂದು ದೇವಸ್ಥಾನದಲ್ಲೇ ಕೂಡ ಯದುವೀರವರು ಬನ್ನಿ ಪೂಜೆಯನ್ನ ಮಾಡ್ತಾರೆ. ನಾನು ಬನ್ನಿಯ ಮರದ ದೃಶ್ಯಾವಳಿಗಳನ್ನು ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ. ಈ ಒಂದು ಬನ್ನಿ ಪೂಜೆಗೆ ಎಲ್ಲ ರೆಡಿ ಆಗಿರ್ತಕ್ಕಂಥದ್ದು. ಭುವನೇಶ್ವರಿ ದೇವಸ್ಥಾನದ ಎಡಭಾಗದಲ್ಲಿರ್ತಕ್ಕಂಥ ಈ ಒಂದು ಬನ್ನಿ ಮರ ಏನಿದೆ ಈ ಒಂದು ಮರದಲ್ಲೇ ಯದುವೀರವರು ಬಂದು ಅಂದ್ರೆ ವಿಜಯ ಯಾತ್ರೆ ಬಂದಂತಹ ಯದುವೀರವರು ಈ ಒಂದು ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡ್ತಾರೆ. ಈ ಒಂದು ಪೂಜೆ ಸಂದರ್ಭದಲ್ಲಿ ಬನ್ನಿಯನ್ನ ಪಡ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಲ್ಲುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತಿನ ದಸರಾ ಮಹೋತ್ಸವ ಏನಿದೆ ಮಹೋತ್ಸವಕ್ಕೆ ಸಂಪೂರ್ಣವಾಗಿ ರೆಡಿ ಆಗಿದ್ದಾರೆ. ನಾನು ಈಗಾಗಲೇ ಕೂಡ ಹೇಳ್ತಾ ಇದ್ದೆ ಶಮಿ ಪೂಜೆ ಅಂತೇಳಿ. ಅರಮನೆ ಒಳಭಾಗದಲ್ಲಿ ನಡೆಯುವಂತ ಶಮಿ ಪೂಜೆ ಏನಿದೆ ಅದರ ಜೊತೆಗೆ ರಾಜರು ಬಳಸ್ತಾ ಇದ್ದಕ್ಕಂತಹ ಖಾಸಗಿ ಆಯುಧಗಳೇನಿವೆ ಆಯುಧಗಳನ್ನು ಕೂಡ ತಂದಿದ್ದಾರೆ. ಆ ಆಯುಧಗಳಿಗೂ ಕೂಡ ಇಲ್ಲಿ ಪೂಜೆ ಆಗುತ್ತೆ. ಫಸ್ಟ್ ಪೂಜೆಯನ್ನ ಮಾಡ್ತಾರೆ. ಪೂಜೆ ಆದ ನಂತರದಲ್ಲಿ ಈ ಒಂದು ಬನ್ನಿ ಮರ ನೀವು ಇಲ್ಲಿ ಗಮನಿಸಬಹುದು. ಇದು ರಾಜರ ಕಾಲದಲ್ಲಿ ರಾಜರು ಬಳಸ್ತಾ ಇದ್ದಂತಹ ಕತ್ತಿಗಳು. ಇದರಲ್ಲಿ ಪಟ್ಟದ ಕತ್ತಿ ಒಂದು ಅರಮನೆಯಲ್ಲಿ ಇರುತ್ತೆ, ಅದನ್ನು ತರುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನ ಪಲ್ಲಕ್ಕಿಯಲ್ಲಿ ತರ್ತಾರೆ. ಅದೇ ರೀತಿಯಾಗಿ ಅದಾದ ನಂತರದಲ್ಲಿ ಈ ಒಂದು ಪೀಠ ಏನಿದೆ ಪೀಠವನ್ನ ರೆಡಿ ಮಾಡಿದ್ದಾರೆ. ಈ ಒಂದು ಪೀಠದ ಮುಂದೆ ಕುಳಿತು ಬನ್ನಿ ಮರಕ್ಕೆ ಪೂಜೆ ಮಾಡುವಂತಹ ಕೆಲಸವನ್ನ ಯದುವೀರವರು ಮಾಡ್ತಾರೆ. ಆ ಒಂದು ಕ್ಷಣಕ್ಕೆ ಇನ್ನು ಕೆಲವು ಹೊತ್ತುಗಳು ಇರ್ತಕ್ಕಂಥದ್ದು. ಆ ಸಂದರ್ಭಕ್ಕೂ ಕೂಡ ಇಡೀ ಮೈಸೂರು ಮತ್ತೆ ಜಗತ್ತಿನ ಜನ ಏನಿದ್ದಾರೆ ಅವರು ಕಾತರವಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಶ್ವೇತಾ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.